ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ವಿಷಯ ಒಂದು ತಗೊಳ್ಳೋಣ. ಗುರು ಶಿಷ್ಯರ ಸಂಬಂಧ ಹೇಗಿತ್ತು, ಹಿಂದಿನ ಒಂದು ವರ್ಣಾಶ್ರಮದ ಕಾಲದಲ್ಲಿ ಹೇಗಿತ್ತು, ಏನು ಅನ್ನೋದನ್ನು ಒಂದು ನೋಡ್ತಾ ಹೋಗೋಣ. ಒಂದು ವಿಂಧ್ಯಾಚಲ ಪರ್ವತ ಶ್ರೇಣಿಯಲ್ಲಿ ದೌಮ್ಯ ಮಹರ್ಷಿ ಅಂತಕ್ಕಂಥವ್ರು ಇರ್ತಾರೆ. ಇಲ್ಲಿ ವಿಂಧ್ಯಾಚಲ ಪರ್ವತ ಶ್ರೇಣಿಯಲ್ಲಿ ದೌಮ್ಯ ಮಹರ್ಷಿ ಅಂತಕ್ಕಂಥವ್ರು ಇರ್ತಾರೆ. ಅಲ್ಲಿ ಅವ್ರ ಕೆಲಸ ಏನು ಗೊತ್ತಾ, ಬಂದ ಶಿಷ್ಯರುಗಳಿಗೆಲ್ಲ ಒಂದು ವರ್ಣ ಪಾಠಶಾಲೆಯನ್ನು ಪ್ರಾರಂಭ ಮಾಡಿಕೊಂಡಿದ್ದು. ಒಂದು ಪಾಠಶಾಲೆನ ಶಿಕ್ಷಣ ಕೊಡು, ಬಂದವರಿಗೆಲ್ಲ ಶಿಕ್ಷಣ ಕೊಡೋದು. ಒಂದು ಹಿಂದಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಲ್ಲ, ಅದು ಶಿಕ್ಷಣ ಕಾಲದಲ್ಲಿ ವರ್ಣಶಾಲೆ ಅಂದರೆ ಎಲ್ಲ ಒಂದು ಶಿಕ್ಷಣ ಉದ್ದಕ್ಕೂ ಒಂದು ಗುರುಕುಲಾಶ್ರಮ, ಅದು ಒಂದು ಗುರುಕುಲಾಶ್ರಮ ಆಗಿರ್ತದೆ. ಆ ಗುರುಕುಲ ಆಶ್ರಮದಲ್ಲಿ ಬಂದಂಥವ್ರು ಶಿಕ್ಷಣ ಕೊಡೋದು, ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದು ಮಕ್ಕಳಿಗೆ ಒಂದು ಪರಂಪರೆಯಾಗಿತ್ತು. ಅದರಲ್ಲಿ ತುಂಬ ಜನ ಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾಯಿರ್ತಾರೆ ಆ ಒಂದು ವರ್ಣಾಶ್ರಮದಲ್ಲಿ, ಆಯಿತಾ, ಗುರುಕುಲಾಶ್ರಮದಲ್ಲಿ. ಬಂದಾಗ ಅಲ್ಲಿ ಭಾಳಷ್ಟು ಶಿಷ್ಯರಿರ್ತಾರೆ. ಭಾಳಷ್ಟು ಶಿಷ್ಯರಿದ್ದು ಅದರಲ್ಲಿ ಒಬ್ಬ ಶಿಷ್ಯರು ಅರುಣಿ ಅಂತಕ್ಕಂಥದ್ದು ಒಬ್ಬ ಶಿಷ್ಯರಿರ್ತಾರೆ. ಅವರು ತುಂಬ ಅಚ್ಚುಮೆಚ್ಚು, ಯಾರಿಗೆ, ಈ ದೌಮ್ಯ ಮಹರ್ಷಿಗಳಿಗೆ ತುಂಬ ಅಚ್ಚುಮೆಚ್ಚು. ಎಷ್ಟು ಅಚ್ಚುಮೆಚ್ಚು, ಪಟ್ಟದ ನಾವೆಲ್ಲ ಹೇಳ್ತೀವಲ್ಲ, ಜನರಲ್ಲಾಗಿ ಹೇಳ್ತೀವಿ, ಏನಂತೇಳಿ, ಏನೇನು ಅವ್ರ ಪಟ್ಟದ ಶಿಷ್ಯ ಅಂತ ಹೇಳ್ತಾರೆ. ಅವ್ರ ಪಟ್ಟದ ಶಿಷ್ಯ, ಅವ್ರಿಗೆ ಆತ್ಮೀಯವಾದವರು, ತುಂಬ ಅವ್ರು ಹೇಳಿದ್ದೆಲ್ಲ ಕೇಳ್ತಾರೆ. ಗುರುವಿನ ಮಾತನ್ನು ಚಾಚೂ ತಪ್ಪದೆ ಪಾಲಿಸ್ತಾನೆ, ಇಂಥ ಒಂದು ವಿಚಾರಗಳನ್ನು ನಾವು ಕೇಳಿರ್ತೀವಿ. ಅದೇ ಥರ ಈ ಅರುಣಿ ಅಂತಕ್ಕಂಥವ್ನು ಏನು ಮಾಡಿರ್ತಾನೆ, ಇವರು ದೌಮ್ಯ ಮಹರ್ಷಿಗಳು ತುಂಬ ಅಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಆ ವಿದ್ಯಾಭ್ಯಾಸ ಮಾಡಿದವರಲ್ಲಿ ಎಲ್ಲಕ್ಕಿಂತ ಚಿಕ್ಕವನು, ಕಿರಿಯವನು ಅಂದರೆ ಇವನೇ, ಯಾರು, ಈ ಅರುಣಿ ಅಂತಕ್ಕಂಥವನು ತುಂಬ ಚಿಕ್ಕವನು. ಅಲ್ಲಿ ವಿದ್ಯಾಭ್ಯಾಸನ ಮಾಡ್ತಾಯಿರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಆ ಒಂದು ಆಶ್ರಮದಲ್ಲಿ ಸುತ್ತ ಒಂದು ಕೋಟೆ ರೀತಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಮಳೆ ಗಾಳಿ ಯಾವುದೇ ಬಂದರೂ ಕೂಡ ಅಲ್ಲಿ ಯಾವುದೇ ಎಷ್ಟೇ ಮಳೆ ಬಂದರೂ ಕೂಡ ನೀರು ಒಳಗಡೆ ಬರಬಾರ್ದು. ಅಲ್ಲಿ ನೀರು ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಒಂದು ಕುಟೀರ ಎಲ್ಲನೂ ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅಲ್ಲ ಹಾಗೆ ಬರ್ತಾ ಇದ್ದಾಗೆ ಸ್ವಲ್ಪ ದಿನ ಕಳೆದ ನಂತರ ಏನಾಗುತ್ತೆ ಅಂದರೆ, ಇದ್ದಕ್ಕಿದ್ದಂಗೆ ಮಳೆ ಗಾಳಿ ಜೋರಾಗಿ ಬೀಸತೊಡಗುತ್ತೆ. ಜೋರಾಗಿ ಮಳೆ ಬರ್ತದೆ, ಗಾಳಿ ಬರ್ತದೆ, ಎಲ್ಲ ಸಿಡಿಲು ಎಲ್ಲ ಬರ್ತದೆ. ಎಲ್ಲ ಕಡೆಯೂ ನೀರೆಲ್ಲ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆಯಿಂದ ಎಲ್ಲೋ ನೀರು ಬರ್ತಾಯಿದೆಯಲ್ಲ ಅಂತ ಏನು ಅಂತ ಮಾಡಿದಾಗ, ಆಗ ಶಿಷ್ಯರು ಹೋಗ್ತಾರೆ. ಶಿಷ್ಯರು ಹೋಗಿ ನೋಡ್ಬಿಟ್ಟು ಎಲ್ಲೋ ಒಂದು ಭಾಗದಲ್ಲಿ ಜಿನುಕ್ತಾ ಇರ್ತದೆ ನೀರು. ಜಿನುಕೋದ್ರೆ ಗೊತ್ತಿಲ್ಲ, ಸಣ್ಣಗೆ ಬರ್ತಾ ಇರ್ತದೆ. ಅದನ್ನು ನೋಡ್ಬಿಟ್ಟು ಎಲ್ಲ ಶಿಷ್ಯರು ಬಂದ್ಬಿಟ್ಟು ಏನು ಮಾಡ್ತಾರೆ, ಗುರುಗಳಿಗೆ ತಿಳಿಸ್ತಾರೆ. ದೌಮ್ಯ ಮಹರ್ಷಿಗಳಿಗೆ ತಿಳಿಸ್ತಾರೆ, ನೋಡಿ ನೀವು ಗುರುಗಳೇ, ಹಿಂಗೆ ಎಲ್ಲ ನೀರು ಬರ್ತಾಯಿದೆ ನಮ್ಮ ಆಶ್ರಮದೊಳಗಡೆ, ದಯಮಾಡಿ ನಿಲ್ಲಿಸ್ಬೇಕು, ಏನು ಮಾಡ್ಬೇಕು. ಆಗ ಅವ್ರೇನು ಮಾಡ್ತಾರೆ, ಇವರು ಪಟ್ಟದ ಶಿಷ್ಯ ಅಂದರೆ ಯಾರು ಹೇಳಿ, ಅರುಣಿ ಅಂತಕ್ಕಂಥ ಪಟ್ಟದ ಶಿಷ್ಯ. ಅವರು ಕರೀತಾರೆ, ಅರುಣಿ ಬಾಪ, ಅಲ್ಲಿ ನೀನು ಹೋಗ್ಬಿಟ್ಟು ಅದನ್ನು ನೀರನ್ನು ನಿಲ್ಲಿಸ್ಬಾ ನಿನಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರಿಗೆ ಒಂದು ಕೆಲಸವನ್ನು ಒಪ್ಪಿಸ್ತಾರೆ. ಇವನೇನು ಗುದ್ದಲಿ ಅಂದರೆ ಗೊತ್ತಾ, ಹಳ್ಳಿ ಕಡೆ ಗುದ್ದಲಿ ಅಂತಾರೆ, ಇಲ್ಲಿ ಸಣಿಕೆ. ಅದನ್ನು ತಗೊಂಡು ಇವನೇನು ಮಾಡ್ತಾನೆ, ಬಾಣಲಿ ಎಲ್ಲ ತೊಗೊಂಡು ಹೋಗ್ತಾನೆ. ಹೋಗದೆ ಏನು ಮಾಡ್ತಾನೆ, ನೋಡ್ತಾನೆ, ನೀರು ಬರ್ತಾ ಇರ್ತದೆ, ಸಣ್ಣಗೆ ನೀರು ಬರ್ತಾ ಇರ್ತದೆ. ಬರೋದನ್ನು ನೋಡಿಬಿಟ್ಟು ಏನು ಮಾಡ್ತಾನೆ, ಅದು ಪಕ್ಕದಲ್ಲಿದ್ದ ಮಣ್ಣೆಲ್ಲ ತೆಗೆದು ಹಾಕ್ತಾನೆ. ಅದು ಬರೋ ನೀರು ರಭಸಕ್ಕೆ ಏನಾಗ್ತದೆ, ಕೆಳಗಡೆ ಬೀಳ್ತಾನೆ ಇರ್ತದೆ. ಕೊನೆಗೆ ಜಲ್ಲಿ ಕಲ್ಲು ಹಾಗೂ ಇದು ಎಲ್ಲನೂ ಹಾಕ್ತಾನೆ, ಆದರೆ ಏನೂ ಆಗೋಲ್ಲ. ಕೊನೆಗೆ ಏನಾಗ್ತದೆ, ಹಂಗೆ ಮತ್ತೆ ಅದು ವಾಪಸ್ ಬರ್ತಾನೆ ಇರ್ತದೆ. ಬರ್ತಿದಾಗ ಏನಾಗುತ್ತೆ ಅವನಿಗೆ, ಓಹೋ ಏನು ಹಿಂಗಾಗೋಯ್ತಲ್ಲ. ಕೊನೆಗೆ ಅವ್ನಿಗೆ ಸ್ವಲ್ಪ ಅಳು ಬಂದಂಗೆ ಆಗುತ್ತೆ. ಏನು ಗುರುಗಳು ಕೊಟ್ಟ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡೋಕ್ಕಾಗಲಿಲ್ವಲ್ಲ, ಏನು ಮಾಡೋದು ಅಂದ್ಬಿಟ್ಟು ಕಣ್ಣೀರು ಬರ್ತದೆ, ಆದರೆ ಅಳೋದು ಬೇಡ ಏನಂದ್ಬಿಟ್ಟು ಅವನಿಗೆ ತಟ್ ಅನ್ನೋದು ಒಂದು ಪ್ಲ್ಯಾನ್ ಬರ್ತದೆ. ಏನು ಮಾಡೋದು, ತಕ್ಷಣ ಏನು ಮಾಡ್ತಾನೆ, ಆ ಗೋಡೆಗೆ ಓರ್ಲಾಗಿ ಹೋಗ್ಬಿಟ್ಟು ತಾನೇ ಮಲಗಿಬಿಡ್ತಾನೆ. ಯಾರು, ಅರುಣಿ ಅಂತಕ್ಕಂಥ ಶಿಷ್ಯ ಆ ಗೋಡೆಗೆ ಓರ್ಲಾಗಿ ಮಲಗಿಬಿಟ್ಟಿದಾಗ ಆ ನೀರು ಬರ್ತಾಯಿತ್ತಲ್ಲ ತುಂಬ ಕಡಿಮೆ ಆಗುತ್ತೆ. ಅವನ ಮೇಲೆ ಜಿನುಕಿ ಸ್ವಲ್ಪನೇ ಬರ್ತಾ ಇರ್ತದೆ. ಆಮೇಲೆ ಜಿನುಕಿ ಸ್ವಲ್ಪನೇ ಬರ್ತಾ ಇರ್ತದೆ. ಹೀಗೆ ಆಯಿತು. ಅವನಿಗೆ ಹಂಗೇನು ಸಮಯದ ಇದೇ ಗೊತ್ತಾಗಿಲ್ಲ ಅವನಿಗೆ. ಅವನಲ್ಲೇ ಮಲಗಿಬಿಟ್ಟ. ಸುಮ್ಮನೆ ಹಿಂಗೆ ರಾತ್ರಿ ಆಗ್ತಾ ಬಂತು. ರಾತ್ರಿ ಆದಮೇಲೆ ಯಾವುದೇ ವಿಷಯಗಳಿಗೆ ಆ ಶಿಷ್ಯರನ್ನು ಕರೆದು ಇಲ್ಲಿ ಅರುಣಿ ಅಂತ ಕರಿತಾನೆ. ಅರುಣಿಂದ ಎಲ್ಲಿ ಇದ್ದರೆ ತಾನೇ ಅರುಣಿ ಇರಲ್ಲ. ಆಗ ಶಿಷ್ಯರಲ್ಲಿ ಕರೆದು, ಸರ್ ಇಲ್ಲ ಗುರುಗಳೇ, ನೀವು ಹೇಳಿದ್ರಲ್ಲ ಬೆಳಿಗ್ಗೆನೇ ಅವರು ನೀರು ನಿಲ್ಸಕ್ಕೆ ಹೇಳಿದ್ರಲ್ಲ, ಅವ್ರು ತೊಗೊಂಡು ಹೋಗಿದ್ರಲ್ಲ, ಅಲ್ಲಿಗೆ ಹೋಗಿದ್ದಾರೆ, ಹೋದವ್ರು ಇನ್ನೂ ಬಂದೇ ಇಲ್ಲ ಅವರು ಅನ್ನೋದನ್ನು ಹೇಳ್ತಾರೆ. ಆ ಗೋಡೆ ಎತ್ತರಕ್ಕೆ ಹೋಗಿದ್ರಲ್ಲ ನೀವು ನೀರು ನಿಲ್ಸೋಕ್ಕೆ, ನೀರು ಬರ್ತಾಯಿದೆ ನಮ್ಮ ಕಟ್ಟಡದೊಳಗಡೆ ಎಲ್ಲ, ನಮ್ಮ ಇದಕ್ಕೆಲ್ಲ ನಮ್ಮ ಗುರುಕುಲ ಆಶ್ರಮಕ್ಕೆಲ್ಲ ನೀರು ಬರ್ತಿತ್ತಲ್ಲ, ಅದು ನಿಲ್ಸೋಕೆ ಹೋದನು ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಗುರುಗಳ ಆಶ್ಚರ್ಯ ಆಗುತ್ತೆ.
ಸ್ವಲ್ಪ ಭಯನೂ ಆಗುತ್ತೆ. ಎಲ್ಲ ಶಿಷ್ಯರನ್ನು ಕರ್ಕೊಂಡು ಅದಕ್ಕೆ ಪಂಜನ ಹಚ್ಕೊಂಡು, ಪಂಜ್ ಅಂದ್ರೆ ಗೊತ್ತಲ್ಲ ಹಳ್ಳಿಗಳು, ಪಂದು ಅದಕ್ಕೆಲ್ಲ ಬಟ್ಟೆ ಸುತ್ತಿ ಎಣ್ಣೆ ಹಾಕಿರ್ತಾರೆ, ಹಚ್ಕೊಂಡು ಹೋಗ್ತಾರೆ. ಅಲ್ಲಿ ಅರಣಿ ಅಂತ ಕರೀತಾರೆ. ಕರೆದ್ರೆ ಎಲ್ಲೂ ಸದ್ದಿರಲ್ಲ. ಕರೆದಾಗ ಕೊನೆಗೆ ಅವನು ಸದ್ದೆ ಕೊನೆಗೆ ಆಮೇಲೆ ಎಲ್ಲ ಇದು ಮಾಡಿದಾಗ ಜೋರಾಗಿ ಕರೀತಾನೆ. ಜೋರಾಗಿ ಕರೆದಾಗ, ಗುರುಗಳೇ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾನೆ. ಗುರುಗಳೇ ನಾನು ಎಲ್ಲಿದ್ದೀನಿ ಅಂತ ಆಗ ನೋಡಿದಾಗ ಇವರಿಗೆ ಹೃದಯ ಇಲ್ಲ, ಹಂಗೆ ಒಂಥರ ಮನದಾಳದಲ್ಲಿ ಹಂಗೆ ಕನಿಕರ ಬಂದ್ಬಿಡುತ್ತೆ. ಏನು ಇಂಥ ಶಿಷ್ಯನ ನನಗೆ ಇಂಥ ಬಂದ್ಬಿಟ್ನಲ್ಲ, ಇಂಥ ಇಷ್ಟು ದೊಡ್ಡ ಕೆಲಸ ಇದು ಮಾಡಿದ್ನಲ್ಲ ಇವನು ಏನು ಅಂದ್ಬಿಟ್ಟು ಅವ್ರಿಗೆ ಮನಸ್ಸಿನಲ್ಲಿ ಒಂಥರ ಎಲ್ಲಿಲ್ಲದ ಒಂದು ಕರುಣೆ ಬಂದ್ಬಿಡ್ತದೆ. ಆಗ ಅಲ್ಲಿ ಇದ್ದ ಶಿಷ್ಯರೆಲ್ಲ ಕರೆದು ತಕ್ಷಣ ಏನು ಮಾಡ್ತಾರೆ, ಮರಳು ಮಣ್ಣು ಎಲ್ಲ ಹಾಕಿದು ಬೇಗ ಅಲ್ಲಿ ಜಲ್ಲಿ ಹಾಕಿ ಇದು ಮಾಡಿ ಅಂತ ಏನು ಮಾಡ್ಬಿಟ್ಟು ಆ ಗೋಡೆಯನ್ನು ಪಕ್ಕದಲ್ಲಿ ಹಾಕಿ ನಿಲ್ಲಿಸಿ ಕೊನೆಗೆ ಅವನ ಅರಣಿಯನ್ನು ಈ ಕಡೆ ಕರ್ಕೋತಾರೆ. ಸ್ಟಾಪ್ ಮಾಡ್ತಾರೆ, ನೀರನ್ನು ಸ್ಟಾಪ್ ಮಾಡಿ ಕರ್ಕೊಂಡಾಗ ಆಗ ಹೇಳ್ತಾರೆ, ಏನೇ ಅವರಿಗೆ ಹಾಲಂಗಿಸ್ಕೊಂಡು ತಬ್ಕೊಂಡು ಮುದ್ದಾಡ್ಕೊಂಡು ಹೇಳ್ತಾರೆ, ನೀನು ಇಂಥ ದೊಡ್ಡ ಕೆಲಸ ಮಾಡಿಬಿಟ್ಟಲ್ಲ, ನನ್ನ ಪಟ್ಟದ ಶಿಷ್ಯನಾಗಿ ಇಷ್ಟೊಂದು ದೊಡ್ಡ ಕೆಲಸ ನನ್ನ ನಿರೀಕ್ಷೆಗೂ ಮೀರಿ ನೀನು ಇಂಥ ದೊಡ್ಡ ಕೆಲಸ ಮಾಡಿಬಿಟ್ಟಲ್ಲ, ನಿನಗೆ ಇನ್ನು ಮುಂದಿನ ದಿನಗಳಲ್ಲಿ ನಿನಗೇನು ಏನದು ಕತೆ ಪುರಾಣಗಳಾಗಲಿ ಜ್ಞಾನಾರ್ಜನೆ ಎಲ್ಲವೂ ಕೂಡ ನಿನಗೆ ದೇವರು ಕರುಣಿಸ್ಲಿ. ಯಾವುದೇ ವೇದ ಪುರಾಣಗಳು ಜ್ಞಾನಾರ್ಜನೆಯಲ್ಲಿ ಎಲ್ಲವೂ ನಿನಗೆ ಲಭಿಸ್ಲಿ ಅನ್ನೋದನ್ನು ಅವರು ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಅಂದರೆ ವೇದ ಪುರಾಣಗಳು ಎಲ್ಲ ಶಾಸ್ತ್ರಜ್ಞಾನವು, ವೇದ ಪುರಾಣದಿಂದ ಹಿಡಿದು ಶಾಸ್ತ್ರಜ್ಞಾನವೂ ಕೂಡ ಸಂಪೂರ್ಣ ನಿನಗೆ ಲಭಿಸ್ಲಿ ಅಂತ ಹೇಳಿದಾಗ ಅವನೇ ಮಾಡ್ತಾನೆ, ಕೈ ಮುಗಿದು ಕೇಳ್ಕೊತಾನೆ, ಆಯಿತು ಗುರುಗಳೇ ಅಂತ ಹೇಳಿದಾಗ ಅವನೇ ಮುಂದೆ ಅವನು ವಿಜ್ಞಾನಿಯೂ ಆಗ್ತಾನೆ, ವಿದ್ವಾಂಸನೂ ಆಗ್ತಾನೆ. ಅವನೇ ಉದ್ದಾಲಕ ಎಂಬ ಮಹರ್ಷಿ ಆಗ್ತಾನೆ. ಯಾರು? ಉದ್ದಾಲಕ ಎನ್ನುವ ಮಹರ್ಷಿ ಆಗ್ತಾನೆ. ಆಯಿತಾ? ಇಲ್ಲಿಗೆ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಇದ್ರ ಅರ್ಥ ಏನಂದರೆ, ಒಂದು ನೀತಿ ಪಾಠ ಮಕ್ಕಳಲ್ಲಿ ಯಾಕಂದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಥರ ಇದ್ದಾರೆ ವಿದ್ಯಾರ್ಥಿಗಳು, ಹಿಂದೆ ಗುರುಕುಲ ಆಶ್ರಮದಲ್ಲಿದ್ದಾಗ ಗುರುಗಳು ಮತ್ತು ಶಿಷ್ಯರ ನಡುವೆ ಇದ್ದಂಥ ಸಂಬಂಧ ಹೇಗಿತ್ತು ಅನ್ನೋದನ್ನು ನಿಮಗೆ ಒಂಚೂರು ನೆನಪು ಮಾಡ್ತಾರೆ. ಎಲ್ಲ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರ್ತದೆ ಹಿರಿಯರಿಗೆ. ಇವತ್ತು ಕಿರಿಯರಿಗಂತೂ ಯಾರಿಗೂ ಗೊತ್ತಿರಲ್ಲ. ಅಂದರೆ ಗುರು ಶಿಷ್ಯರ ಸಂಬಂಧ ಯಾವ ಮಟ್ಟಕ್ಕೆ ಬೆಳೀತದೆ ಅನ್ನೋದು. ಅವರು ಪ್ರಾಣ ಕೊಡೋಕ್ಕೂ, ಆ ಅರುಣಿ ಅಂತಕ್ಕಂಥ ಹುಡುಗ ಪ್ರಾಣ ಕೊಡೋಕ್ಕೂ ಇದರಲ್ಲ. ಅಂದರೆ ಗುರುಗಳ ಹೇಳಿದಂಥ ವಾಕ್ಯವನ್ನು, ಗುರುಗಳ ವಾಕ್ಯ ಅಂದರೆ ವೇದವಾಕ್ಯ. ಗುರುಗಳು ಏನು ಹೇಳ್ತಾರೆ, ಅವರೇ ದೇವರು, ಅವರೇ ನಮ್ಮ ಪಾಲಿಗೆ ದೇವರಿದ್ದಂಗೆ ಅನ್ನೋದನ್ನು ಭಾವಿಸ್ತಾರೆ. ಆದರೆ ಇವತ್ತು ಅದು ಎಲ್ಲ ಕೂಡ ಉಲ್ಟಾ ಆಗ್ತಾಯಿದೆ. ಅದಾಗಬಾರ್ದು. ಅದಕ್ಕೋಸ್ಕರ ಒಂದು ನೀತಿ ಪಾಠವನ್ನು ಹೇಳ್ತಿದ್ದೀನಿ. ಯಾರು ಯೂಟ್ಯೂಬ್ ವೀಕ್ಷಣೆ ಇಲ್ಲಿವರೆಗೂ ಮಾಡಿದ್ರಿ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಕೇಳ್ತಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಇವತ್ತಿನ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇದ್ದೀರಿ ಎಂತೆಂಥ ವಿಚಾರಗಳು ಬರ್ತವೆ. ನಾನು ಹೇಳ್ತಾ ಇರೋದು ನಿಮಗೆ ತುಂಬ ಹಳೇದು ಅನ್ನಿಸ್ಬೋದು, ಮತ್ತು ಏನಪ್ಪ ಇವರು ಇಂಥ ಹಳೇ ಕತೆ ಹೇಳ್ಕೊ ಕೂತಾರಲ್ಲ, ಈ ಟೈಟಲ್ಗಳೆಲ್ಲ ನಮಗೆ ಇದು ಬೇಕಾಗಿಲ್ಲ ಅಂತ ಅನ್ಬೋದು. ಆದರೆ ವಿದ್ಯಾರ್ಥಿ ದಶೆಗೆ, ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಒಂದು ನೀತಿ ಪಾಠಗಳು ಅತ್ಯವಶ್ಯಕ ಬೇಕು. ಗುರು ಶಿಷ್ಯರ ಸಂಬಂಧ ಎಲ್ಲಿ ಗಂಟ ಚೆನ್ನಾಗಿರ್ತದೆ ಆವತ್ತು ಗುರುಗಳು ಚೆನ್ನಾಗಿರೋ ಜೊತೆಗೆ ಅವರ ಶಿಷ್ಯರು ಉನ್ನತ ಮಟ್ಟಕ್ಕೆ ಬೆಳೀತಾರೆ, ಎತ್ತರಕ್ಕೆ ಬೆಳೀತಾರೆ. ಏಕೆಂದರೆ ಅವರು ಯಾವಾಗ ಗುರುಗಳಿಂದ ಒಳ್ಳೆ ಆಸೆ, ಇದು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಪಡ್ಕೋತಾರೋ ಅವರಿಗೆ ವಿದ್ಯಾರ್ಥಿ ಚೆನ್ನಾಗಾಗುತ್ತೆ. ಅವರದ್ದು ಆಶೀರ್ವಾದವೂ ಕೂಡ ಸಿಗುತ್ತೆ. ಅವರು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಅನುಕೂಲವೂ ಆಗುತ್ತೆ. ಯಾರು ಗುರುಗಳಿಂದ ತಿರಸ್ಕರಿಸಲ್ಪಡ್ತಾರೋ ಅವ್ರು ಯಾವತ್ತಿದ್ರೂ ಬೀದಿ ಪಾಲೇ ಆಗ್ತಾರೆ. ಅದರಿಂದ ದಯಮಾಡಿ ಗುರುಗಳನ್ನು ಯಾವತ್ತೂ ನಿಂದಿಸಬೇಡಿ. ಜೊತೆಗೆ ತಂದೆ ತಾಯಿಗಳನ್ನು ಯಾವತ್ತೂ ಯಾವುದೇ ಶಿಷ್ಯರು ನಿಂದಿಸೋಕೆ ಹೋಗಬೇಡಿ. ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ. ನಿಮಗೆ ಆಶೀರ್ವಾದ ಪಡ್ಕೊಂಡಾಗ ಭಗವಂತ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.